ಚಿಂತಾಮಣಿ ನಗರದ ಪ್ರತಿಷ್ಠಿತ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಿರುವಂತಹ ಚುನಾವಣೆಯಲ್ಲಿ ಭರ್ಜರಿ ಜಯ ದಾಖಲಾಗಿದೆ. ಶಿವಪ್ರಸಾದ್ ಮತ್ತು ಪ್ರದೀಪ್ ಬೆಂಬಲಿತ ತಂಡವು ಸಂಘದ ಆಡಳಿತ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಇಂದು ನಡೆದ ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಲ್ಲಿ ಕೆಎಂ ಶಿವಪ್ರಸಾದ್ ಅವರು ಒಟ್ಟು 10 ಮತಗಳನ್ನು ಪಡೆಯುವ ಮೂಲಕ ವಿಜಯ ಮಾಲೆ ಧರಿಸಿದ್ದಾರೆ. ಇವರ ಪ್ರತಿಸ್ಪರ್ಧಿಯಾಗಿದ್ದ ಎಸ್ ಪ್ರದೀಪ್ ಅವರು 5 ಮತಗಳನ್ನು ಪಡೆದು ಸೋಲೊಪ್ಪಿಕೊಂಡಿದ್ದಾರೆ. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್.ಕೆ. ನರಸಿಂಹಪ್ಪ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಹರೀಶ್ ಕುಮಾರ್ ಅವರು ಅಧಿಕೃತವಾಗಿ ಘೋಷಿಸಿದ್ದಾರೆ. ಗೆಲುವಿನ ನಂತರ ಸಂಭ್ರಮ ಹಂಚಿಕೊಂಡ ನೂತನ ಅಧ್ಯಕ್ಷ ಕೆಎಂ ಶಿವಪ್ರಸಾದ್ ಅವರು, ನನ್ನ ಮೇಲೆ ನಂಬಿಕೆ ಇಟ್ಟು ಮತ ನೀಡಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಮುಂಬರುವ 5 ವರ್ಷಗಳ ಅವಧಿಯಲ್ಲಿ ನಮ್ಮ ಸಹಕಾರ ಸಂಘವನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಮತ್ತು ರಾಜ್ಯಕ್ಕೆ ಮಾದರಿಯಾಗಿ ರೂಪಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಎಚ್. ಶ್ರೀನಿವಾಸ್, ಕೆ. ವೆಂಕಟಚಲಪತಿ, ಎಸ್. ಪ್ರದೀಪ್, ಎಂ. ಅಂಜನಪ್ಪ, ಆರ್. ಶ್ರೀನಿವಾಸ್, ಜಿ.ವಿ. ರೆಡ್ಡಪ್ಪ, ಡಿ.ಎಂ. ನಾಗರಾಜ್, ಟಿ.ಎಸ್. ಶಿವಾನಂದ, ವೈ.ಎಸ್. ನರೇಂದ್ರ, ಎಂ.ಡಿ. ವೆಂಕಟ ಹಾಗೂ ಮಹಿಳಾ ಪ್ರತಿನಿಧಿಗಳಾದ ಸುಧಾ ಎನ್ ಮತ್ತು ರಾಧಾ ಡಿ.ಕೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದರು. ಅನಿಲ್ ಕುಮಾರ್, ಚಿಂತಾಮಣಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸರ್ ಆಗಬೇಕಂತ ನಮಗೇನಿರಲಿಲ್ಲ. ಎಲ್ಲರ ಒಂದು ಆಶೀರ್ವಾದದಿಂದ ಅದು 2ನೇ ಬಾರಿ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಆಭಾರಿಯಾಗಿರ್ತೀನಿ. ಇಷ್ಟು ದಿವಸ ಏನು 5 ವರ್ಷಗಳ ಕಾಲ ಯಾವ ರೀತಿ ಮುನ್ನಡೆಸ್ಕೊಂಡು ಬಂದವು, ಅದಕ್ಕಿಂತ ಒಂದು ಹೆಚ್ಚಿನ ರೀತಿಯಲ್ಲಿ ಈ ರೀತಿ ಎಲ್ಲರೂ ಒಂದು ಸಹಕಾರ ತಗೊಂಡು ಯಾರೇ ನಮ್ಮ ಒಂದು ಸಮಾಜದ ಮುಖಂಡರುಗಳಾಗಿರ್ಬೋದು ಮತ್ತು ಸಂಘ ಸಂಸ್ಥೆಗಳ ಒಂದು ಮುಖಂಡರುಗಳಾಗಿರ್ಬೋದು ಎಲ್ಲರೂ ಒಂದು ಸಹಕಾರ ತಗೊಂಡು ಇನ್ನೊಂದು ಉತ್ತಮ ರೀತಿಗೆ ತಗೊಂಡು ಹೋಗ್ಬೇಕಂತ ಮೊನ್ನೆ ನಮ್ಮ ಎಲೆಕ್ಷನ್ ಅನೌನ್ಸ್ಮೆಂಟು 15 ಜನ ನಿರ್ದೇಶಕರು ನಾವೇನು ಗೆದ್ದಿದ್ವಿ ಆವತ್ತಿನ ದಿವಸನೇ ಹೇಳ್ತೀನಿ. ಅದನ್ನು ಮತ್ತೊಮ್ಮೆ ಪುನರುಚ್ಚರಿಸುತ್ತಾ ಖಂಡಿತ ಅದನ್ನು ತಗೊಂಡಂತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಮನಗಳು. ಫಸ್ಟು ನಾನು ನಮ್ಮ ಎಲ್ಲ ಸಂಘದ ಮತದಾರರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಂತರ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ 15 ಜನ ನಿರ್ದೇಶಕರಿಗೂ ಸಹ ನಾನು ಆಭಾರಿಯಾಗಿದ್ದೀನಿ. ಹಾಗಾಗಿ ಹೊಸದಾಗಿ ನಾನು ಈ ಸಂಘದಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ನನ್ನ ಕೈಲಾದ ಮಟ್ಟಿಗೆ ಅಂದರೆ ನಾನು ಎಲ್ಲ ಇಲಾಖೆಗಳ ಸಮನ್ವಯದೊಂದಿಗೆ ಮತ್ತು ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳನ್ನು ಭೇಟಿಯಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನೇನು ರೂಪುರೇಷೆಗಳು ತಗೋಬೇಕು ಅವೆಲ್ಲ ಮಾಡ್ಕೋಬೇಕು. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ನಮ್ಮ ಸಮಾಜಕ್ಕೆ ಒಳ್ಳೆಯ ಉತ್ತಮ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಅಂಬೇಡ್ಕರ್ ಭವನ ಆಗಿರ್ಬೋದು, ನಮ್ಮ ಕೆಲಸಗಳು ಚೆನ್ನಾಗಿ ಆಗ್ತಾ ಇದ್ದಾವೆ. ಹಾಗಾಗಿ ಸಮುದಾಯದ ಜೊತೆಗೆ ಅವ್ರನ್ನ ಕೂಡಿಸ್ಕೊಂಡು ನಮ್ಮ ಸಮುದಾಯ ಮತ್ತು ನಮ್ಮ ಸಂಘವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಪಣ ತೊಟ್ಟಿದ್ದೇನೆ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ನಾನು ಈ ಒಂದು ಕಾರ್ಯದಲ್ಲಿ ಮುನ್ನಡಿಬೇಕು ಅಂತೇಳಿ ಆಸೆ ಪಡ್ತೇನೆ.